ಎಂಬತ್ತೊಂದನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಬಸವನ ಬಾಗೇವಾಡಿಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಿಂದ ವಾರ್ಷಿಕ ಸರ್ವಸಾಧಾರಣ ಸಭೆ ನಡೆಯಿತು. ಪಟ್ಟಣದ ಮಸಬಿನಾಳ ರಸ್ತೆಯ ಯಲ್ಲಾಲಿಂಗ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಸಭೆ ಇದಾಗಿತ್ತು. ಸಭೆಯನ್ನ ಸಂಘದ ಅಧ್ಯಕ್ಷರಾದ ಸಂಗನಗೌಡ ಚಿಕ್ಕೋಂಡ ಅವರು ವಹಿಸಿ ಮಾತನಾಡಿ, ಸಂಘದ ವಹಿವಾಟು ಖರ್ಚು ವೆಚ್ಚದ ಬಗ್ಗೆ ಎಲ್ಲಾ ಸದಸ್ಯರಿಗೆ ಹಾಗೂ ರೈತರಿಗೆ ನೀಡುವ ಸಾಲದ ಜೊತೆಗೆ ರೈತರಿಗೆ ನೀಡುತ್ತಾ ಇರುವ ಸೌಲಭ್ಯಗಳ ಕುರಿತು ರೈತರ ಬೇಡಿಕೆಗಳಿಗೆ ಅನುಕೂಲ ಮಾಡಿಕೊಡುವುದಾಗಿ ಹೇಳಿದರು. ಇದೇ ರೀತಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಪ್ರವೀಣ್ ಚಿಕ್ಕೋಡ ಅವರು ಸಂಘದಿಂದ ರೈತರಿಗೆ ನೀಡಿದ ಸಾಲದ ಜೊತೆಗೆ ಇತರೆ ಸೌಲಭ್ಯಗಳ ಬಗ್ಗೆ ವಿವರಣೆ ನೀಡಿ ಸಾಲಗಾರರು ಯಾರು ಬಾಕಿ ಹಣವನ್ನು ಬೇಗ ಪಾವತಿಸಬೇಕು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಸಂಘದ ಸರ್ವ ಸದಸ್ಯರು ಹಾಗೂ ಅನೇಕ ರೈತರು ಭಾಗವಹಿಸಿದ್ರು. ವರದಿ ಸಿದ್ದು ಜಮ್ಮನತಿನಿ, ಬಸವನ ಬಾಗೇವಾಡಿ. ಹೇಳೋದಕ್ಕೆ ನಿಮ್ಗೆ ಸಲಹೆ ಕೊಡೋದಕ್ಕೆ ನಮ್ಮ ಕೆಲಸ. ಮಾಮ, ಈಗ ಒಬ್ಬರದವ್ರಿಗೆ 20 ಲಕ್ಷ 30 ಲಕ್ಷ ರೂಪಾಯಿ RTGS ಮಾಡ್ಬೇಕಾಗ್ತದೆ. ಅದು DCC ಬ್ಯಾಂಕಿನಾಗ ಅವಕಾಶ ಇಲ್ಲಾರ್ಕ ನಾವು ಕೊಟ್ಯಾಕ್ ಬ್ಯಾಂಕ್ ಮತ್ತು ಯಾವ್ದು ಸಿಂಡಿಕೇಟ್ ಬ್ಯಾಂಕ್ನಾಗ ಒಂದು ಅಕೌಂಟ್ ಮಾಡೀವಿ, ಕೆನರಾ ಬ್ಯಾಂಕ್ನಾಗ ಒಂದು ಅಕೌಂಟ್ ಮಾಡೀವಿ. ಅಲ್ಲಿ ಒಂದು 4-5 ಕೋಟಿ ರೂಪಾಯಿ ಇಟ್ಟು ಅವ ಯಾವುದ್ರ ಒಂದು ಜೈ ಕಿಸಾನೋ ಯಾವುದೋ ಗೊಬ್ಬರಕ್ಕೆ ಒಂದು 20 ಲಕ್ಷ ಒಮ್ಮೆ ಹಾಕ್ತೇವಲ್ಲ ರೊಕ್ಕ, ಇವ್ರ ಕಡೆಯಿಂದ ಆಗುದಿಲ್ಲ ಅಲ್ಲಿ ಇಟ್ಟೇವಿ, ನೀವು ಅಲ್ಲೇ ಇಡ್ತೀರ ಅಂತ ಕೇಳ್ತಾರ. ಸಹಜಿಕಲ್ರಿ, ಯಾಕಂತಂದ್ರೆ ಈಗ ಮುಳುಗಾಕತ್ತೇವ್ ಅವ್ರಿಗೆ FDC ಕಲಾಸೆ ಏನು ಒಳ್ಳೆ ನಾವು ಸಹಜ ಹೇಳ್ತೀವಿ, ನಿಮ್ಗೆ ಇಷ್ಟ. ಪಗಾರ ಹಿಡ್ದಾರ DCC ಬ್ಯಾಂಕ್ನವ್ರು, ನೀವು ಸರಿಯಾಗಿ ವಸೂಲಿ ಮಾಡದೇ ಇದ್ರ ನಿಮ್ ಪಗಾರ ಹಾಕ್ಬಾರ್ದು ನಮ್ಗೊಂದು ತಿಳಿಸ್ಯಾರ ಅವರು. ಈಗ ಹಾಗೆ ಈ ತಿತ್ಲಾಗಿ ಏನಾಗ್ಬಿಟ್ಟದ ಅಂದ್ರೆ ಅದು ಒಬ್ಬ ನೋಡಲ್ ಆಫೀಸರ್ನ ನೇಮಿಸ್ಯಾರ. ನಾವು ಸಾಲ ನಮ್ಮನ್ನ ನೋಡಿ FD ಮಾಡಿದ್ದ ಹಣ ನಾವು ಬೇರೆಯವ್ರಿಗೆ ಸಾಲ ಹಾಕಬೇಕಾದ್ರೆ ಆ ನೋಡಲ್ ಆಫೀಸರ್ ಪರ್ಮಿಷನ್ ತೆಗಿಬೇಕು. ಸರ್ ಅವನೊಬ್ಬನ ನೇಮಕ ಮಾಡ್ಯಾರ ಮಲ್ಲಪ್ಪನ, ಹಿಂಗ ಅವ್ನ ನೇಮಕ ಮಾಡ್ಯಾರ. ಯಾಕೆ ಮಾಡ್ಯಾರ ಅಂದ್ರ ಏನಾಗ್ಯಾರಪ್ಪ ಅಂತಂದ್ರ, ಈ ಆಡಳಿತ ಮಂಡಳಿಯವರ ಸಂಗನಗೌಡನ ಸಾಲ ಬೇಕಾಯತ್ತ ಮಲ್ಲಪ್ಪನ ಒಂದಾಲ ನಿಮ್ಮ ಹೆಸರೇ ಅನಧಿಕೃತ ಸಾಲ ಹಾಕೋದು ನಾನೇ ತಗೊಳ್ಳೋದು, ನೀಲ್ವಾಣನ ಹೆಸರಲ್ಲಿ ಹಾಕೋದು ನಾನೇ ತಗೊಳ್ಳೋದು. ಹಿಂಗ ಬೇರೆ ಕೆಲವೊಂದು 10 ಸೊಸೈಟಿಯಾಗ ಆಗಿ 80 ಲಕ್ಷ 1 ಕೋಟಿ 2 ಕೋಟಿ ರೂಪಾಯಿ ಹಿಂಗ ಅವು ಅಪರಾಧ ಆದ ಸಂಬಂಧ ಈಗ ನೋಡಲ್ ಆಫೀಸರ್ ನೇಮಿಸ್ಯಾರ. ಗೌಡ್ರ ಉಳ್ಳಾಗಡ್ಡಿ ತೊಗರಿ ಇವನು ಹಿಂಗ್ ಸ್ವಲ್ಪ ಇದು ಹಾಲಾಗತ್ತ. ಅದಕ್ಕ ಅದನ್ನ ಸ್ವಲ್ಪ ಅವ್ರ ಮನವೊಲಿಸಿ ಏನಾರ ಮಾಡಿನೇ ಅದನ್ನ ಆಗಲೇ ಒಂದು ಹೇಳಿದೆ, ಏನಂದ್ರ ಎರೆಹುಳ ಗೊಬ್ಬರ ಸಾಲ ಅಂತ ಹೇಳಿ. ಅದು ಏನಾದ್ರದ ಯೋಜನೆ ಅಂದ್ರ ಇನ್ನೂ ಅದು ಇಲಾಖೆ ಮತ್ತು ಎಲ್ಲ ಆಡಳಿತ ಮಂಡಳಿಯಲ್ಲಿ DCC ಬ್ಯಾಂಕಿನ ಒಂದು ಪರ್ಮಿಷನ್ ನಾವು ತಗೋಬೇಕಾಗ್ತದೆ. ಅದು ಹೆಂಗಂದ್ರ ಒಬ್ಬ ರೈತಗ ಒಬ್ಬ ವಾಟ್ರವನ್ನ ನಾವು ಮಾತಾಡ್ಸೇವಿ, ಅವನ ಕಡೆಯಿಂದ 2 ಪಿಟ್ ಕಟ್ಟಿಸ್ಕೊಡೋದು, 4 ಫೂಟ್ ಆಗಲ್ಲ 30 ಫೂಟ್ ಉದ್ದ ಅಂತಾವ್ 2 ಕಟ್ಟೋದು. ಅವಂಗ ಒಂದು ಎಮ್ಮೆ ಕೊಡಿಸ್ಕೊಡೋದು, ಒಂದು ಚಲೋ ಎಮ್ಮೆ, ಅದು 70-80 ಸಾವಿರ, ಅದು ಎಷ್ಟು 1 ಲಕ್ಷ ಗೊತ್ತದೋ ಏನೋ ಚಲೋ, ಅದನ್ನ ಕೊಡಿಸ್ಕೊಡೋದು. ಆಮೇಲೆ ಅವ 3 ತಿಂಗಳವರೆಗೂ ಒಂದು ಪಿಟ್ ಏನಿರ್ತದಲ್ಲ ಅದು ಎರೆಹುಳದ್ದು, ಅದನ್ನ ತುಂಬಿಸ್ಬೇಕು. ಅವ ಕಸ ಕಟ್ಟಿ ತಂದೆಲ್ಲ ಹಾಕಿ ಅವಾಗ ಒಂದು 5 ಕಿಲೋ ಎರೆಹುಳ ಕೊಡಿಸ್ತೇವೆ. ಅವು 250-300 ರೂಪಾಯಿಗೆ 1 kg ಹೆಂಗದಾವ, ಒಂದು 1500 ರೂಪಾಯಿ ಎರೆಹುಳ ಗೊಬ್ಬರ ಕೊಡಿಸ್ತೀವಿ. ಅಂದ್ರೆ 3 ತಿಂಗಳದೊಳಗೆ ಆ ಎರೆಹುಳ ಗೊಬ್ಬರ ತಯಾರಾಕೈತಿ, ಸುಮಾರು 40 ಪ್ಯಾಕೆಟ್ ಆಕೈತಿ. ಆ ಎರೆಹುಳ ಗೊಬ್ಬರವನ್ನೇ ನಾವೇ ವಾಪಸ್ ನಮ್ಮ ಗೊಬ್ಬರ ಅಂಗಡಿ ಖರೀದಿ ಮಾಡ್ತೀವಿ. ಆಮೇಲೆ ಅವ ರೈತ ಹಾಲನ್ನು ಮಾರಿ ಅದರದ್ದು ಉತ್ಪಾದನೆ ತಗೋತಾನ. ಆಮೇಲೆ ಆ 5 ಕಿಲೋ ಏನು ಎರೆಹುಳ ಗೊಬ್ಬರ ಹಾಕಿರ್ತೀವಲ್ಲ ಅದು 30 ಕಿಲೋ ಆಕೈತಿ. ಅವ ಮತ್ತೆ ಒಂದು 200 ರೂಪಾಯಿ ಕಿಲೋನಾಗೂ ಮತ್ತೆ ಮಾರಬಹುದು. ಸೊ ಇದು ಈ ಒಂದು ಕಾನ್ಸೆಪ್ಟ್ ನಮ್ಮ AP ಬಿರಾದರ್ ಹಿಟ್ನಳ್ಳಿ ಅವರು ಮತ್ತು GD ಅವರು ಹೇಳಿದಾರ. ಅದನ್ನ ಮುಂದಿನ ಒಂದು 500 ಮಂದಿ ರೈತರ ಲಿಸ್ಟ್ ತಯಾರು ಮಾಡೀವಿ. ಅದರಲ್ಲಿ ಯಾರು ಅಪೇಕ್ಷೆ ಕೊಡ್ತಾರ ಹಂಗ ಅದನ್ನೊಂದು ಮಾಡಿ ಅದನ್ನ ನೋಡ್ಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಅದ. ಅದಕ್ಕೆ ಅದನ್ನ 10,000 15,000 ರೂಪಾಯಿ ಪ್ರತಿಯೊಬ್ಬ ರೈತರಿಗೆ ಹೆಚ್ಚುವರಿ ಸಾಲ ಅಂತೇಳಿ ಬೆಳೆ ಸಾಲ ಖರ್ಚು ಹಾಕ್ತಿದ್ರು. ಆದ್ರೆ ನಬಾರ್ಡ್ದಿಂದ ಅಮೌಂಟ್ ಬರಲಾರ ಸಲುವಾಗಿ ಅಪೆಕ್ಸ್ ಬ್ಯಾಂಕಿನವರು ಈ ಸಲ DC ಬ್ಯಾಂಕಿನವ್ರಿಗೆ ಕೊಟ್ಟಿಲ್ಲ, ನಿಮ್ಮ ಸ್ವಂತ ಬಂಡವಾಳದಿಂದ ಕೊಡಬಹುದು ಅಂತ ಹೇಳಿ ನಿರ್ದೇಶನ ಕೊಟ್ಟು ಅವರು ಹೆಚ್ಚುವರಿ ಅನುದಾನವನ್ನು ಕಡಿತಗೊಳಿಸ್ಯಾರ. ಹೀಗಾಗಿ ಈ ಸಲ ಬಹುಶಃ ಬೆಳೆ ಸಾಲ ಹೆಚ್ಚುವರಿ ಕೊಟ್ಟಿಲ್ಲ, ಇನ್ನು ಮುಂದಿನ ಅವಧಿಯಲ್ಲಿ ಕೊಡಬಹುದು ಅಂತ ಸಾಲಗಳ ವಿರುದ್ಧ ದಾವೆಯನ್ನು ದಾಖಲಿಸಿ ಅದನ್ನು ಬ್ಯಾಂಕ್ ಸೂಪರ್ವೈಸರ್ ಮೂಲಕ ವಸೂಲಿ ಕ್ರಮ ಕೈಗೊಳ್ಳಬೇಕು. ಆ ಪ್ರಕಾರ ಸಂಘದ ಸಿಬ್ಬಂದಿಯವರು ಕಾರ್ಯಪ್ರವೃತ್ತರಾಗಬೇಕು. ಅದಕ್ಕೊಂದು ಟೈಮ್ ಅವಧಿ ಲಿಮಿಟ್ ಹಾಕಬೇಕು.
ಅಂದ್ರೆ ಡಿಸೆಂಬರ್ ಒಳಗಡೆ ಎಲ್ಲಾ ಸದಸ್ಯರಿಗೆ ನೋಟಿಸ್ ಕೊಡಬೇಕು. ಸುರೇಶ್ ಜನವರಿ ಒಳಗಡೆ ಎಲ್ಲಾ ಸದಸ್ಯರ ವಿರುದ್ಧ ಎಲ್ಲ ರೈತರ ಪರವಾಗಿ ನಾನು ಪರವಾಗಿ ಯಾರೇ ಕೇಳಿದ್ರು ಎಲ್ಲಾರ ಪರವಾಗಿ ಕೇಳ್ತೀರಿ. ಈಗ ಯಾಕಂದ್ರೆ ನೀವು ಠೇವಣಿ ಆಕರ್ಷಣೆ ಆಗ್ತದೆ, ಬಡ್ಡಿ ಜಾಸ್ತಿ ಆಗ್ತದೆ. ಈಗ ನೋಡಿ ಎಲ್ಲಿ ಬೇಕಾದ್ರೆ ಅರ್ಬನ್ ಬ್ಯಾಂಕಿಗೆ 10% ಡಿಸ್ಕೌಂಟ್ ಮಾಡಬೇಕು. ಹಿಂಗೆ ಮಾಡೋದ್ರಿಂದ ನಿಮ್ಮಲ್ಲಿ ಠೇವಣಿ ಜಾಸ್ತಿ ಆಗ್ತದೆ. ಆ ರೀತಿ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಎಲ್ಲ ಆಯ್ತು, ನಾನು ಹೇಳ್ತೀನಿ ಈಗ.